ಅಮ್ಮ, ನಾನ್ ಕಂಡ ಮೊದಲ ಜಗತ್ತು. ನನ್ನ ಕಿರು ಬೆರಳು ಹಿಡಿದು ನನ್ನ ತಲೆ ಸವರಿ ಅವರ ಸೆರಗಲ್ಲಿ ನನ್ನನ್ನ ಕಾಪಾಡ್ತಿದ್ರು. ದಿನ ನನಗೆ ಹೇಳಿದ ಕಥೆಗಳಿಂದ ಅವರೊಂದು ಅದ್ಭುತವಾದ ಪ್ರಪಂಚನೇ ಸೃಷ್ಟಿ ಮಾಡಿದ್ರು. ಒಂದೇ ತುತ್ತು ಕಣೋ. ಈ ಆನೆ ಬೊಂಬೆ ತುಂಬಾ ಸೂಪರ್ ಆಗಿದೆ ಅಮ್ಮ. ಈ ತರದೇ ನಂಗೊಂದು ದೊಡ್ಡ ಬೊಂಬೆ ಕೊಡ್ಸ್ಕೊಡ್ತೀರಾ? ಜಾಣ ಮರಿಯಾಗಿ ಸ್ಕೂಲಿಗೆ ಹೋಗು, ಎಲ್ಲರ ಹತ್ರ ಒಳ್ಳೆ ಹೆಸರು ತಗೋ. ಅಮ್ಮ ಇದಕ್ಕಿಂತ ದೊಡ್ಡ ಆನೆಗೊಮ್ಮೆ ಕೊಡ್ತಾಳೆ. ಪ್ರಾಮಿಸ್? ಪ್ರಾಮಿಸ್. ಅಮ್ಮ, ಈ 5 ಜನ 100 ಜನ ಕಥೆಯಲ್ಲಿ ಒಬ್ಬ ಹೈಟ್ ಆಗಿ ಸ್ಟ್ರಾಂಗ್ ಆಗಿರ್ತಾನಲ್ಲ, ಅವ್ನು ಯಾರು? ಓ, ಮಹಾಭಾರತದ ಬಗ್ಗೆ ಹೇಳ್ತಿದ್ಯಾ? ಭೀಮ ಕಣೋ. ಭೀಮ. ಆ ದೊಡ್ಡ ಬೊಂಬೆಗೆ ನಾನು ಭೀಮ ಅಂತಾನೆ ಹೆಸರಿಡ್ತೀನಿ. ಸಂತೋಷನ ಮಾತ್ರ ಕೊಡ್ತಿದ್ದಿದ್ದೆ ನಮ್ಮಮ್ಮ ಮೆಂಚುಳುತ್ತರ ಒಂದೇ ಒಂದು ಕ್ಷಣದಲ್ಲಿ ಮಾಯ ಆಗ್ಬಿಟ್ರು. ಅಮ್ಮ ನಿನ್ನ ಹೇಗಪ್ಪ ಕರೀತಾರೆ? ಅಮ್ಮನ ಹೆಸರೇನು? ಸತ್ಯಲಕ್ಷ್ಮಿ ಅಂತ. ಸತ್ಯಲಕ್ಷ್ಮಿ ಹೋಗಿ ಒಂದು 3 ತಿಂಗಳಾಯ್ತು. ಆವಾಗಿಂದ ಇವನು ಹೀಗೆ ಇದ್ದಾನೆ. ಚೆನ್ನಾಗೇ ಇದ್ದ, ಸ್ಕೂಲ್ಗೆ ಹೋಗೋಕ್ಕೂ ಇಷ್ಟಪಡ್ತಿದ್ದ, ಎಲ್ರ ಜೊತೆ ಬೆರಿತಾನೂ ಇದ್ದ. ಹೀಗಾಗಿ ಹೋಗಿದ್ದಾನೆ. ನಾನು ನನಗೆ ಗೊತ್ತಿರೋ ಡಾಕ್ಟರ್ಸ್ಗೆಲ್ಲ ಕೇಳಿ ನೋಡಿದೆ, ಆದರೆ ಅವರು ಯಾವುದನ್ನು ಸರಿಯಾಗಿ ಹೇಳ್ತಾ ಇಲ್ಲ. ಕೆಲವು ದಿನಗಳಿಂದ ಇವನು ನೋಡ್ತಾ ಇದ್ರೆ ನನಗೆ ಒಂದು ರೀತಿ ಸಂಕಟ, ಭಯ ಆಗ್ತಿದೆ. ನಿಮ್ ಭಯ ನಂಗೆ ಅರ್ಥ ಆಗುತ್ತೆ. ಚಿಕ್ಕ ವಯಸ್ಸಲ್ಲೇ ಅವ್ರ ಅಮ್ಮ ಹೋಗಿರೋದವನು ನೋಡಿರೋದ್ರಿಂದ ಇಂಪ್ಯಾಕ್ಟ್ ಆಗಿ ಹೀಗಾಗಿದೆ. ಇದು ಗುಣ ಆಗದೆ ಇರೋಂಥ ಸಮಸ್ಯೆ ಏನೂ ಅಲ್ಲ. ಪರಿಸ್ಥಿತಿಗಳಿಂದ ಅವನ್ ಮನ್ಸಲ್ಲಿ ಒಂದು ಎಂಟಿ ಸ್ಪೇಸ್ ಬಂದಿದೆ. ಅದಕ್ಕೆ ಕಾರಣ ಅವ್ರ ತಾಯಿಯಿಂದ ಸಿಗ್ತಾ ಇದ್ದಿದ್ ಪ್ರೀತಿ ಅವ್ರು ಹೋದ್ಮೇಲೆ ಇಲ್ಲಿದ ಹಾಗಾಯ್ತಲ್ಲ, ಅದಕ್ಕೆ. ಅದೇ ರೀತಿ ನಿಷ್ಕಲ್ಮಶವಾದ ಪ್ರೀತಿ ಅವನಿಗೆ ಸಿಕ್ಕಿದ್ರೆ ಈ ಸಮಸ್ಯೆ ಸರಿ ಹೋಗುತ್ತೆ. ಅಲ್ಲಿವರೆಗೂ ನೀವು ತಾಳ್ಮೆಯಿಂದ ಇರ್ಬೇಕು. ನನ್ನ ಜೀವನದಲ್ಲಿ ಮಾತುಗಳಿಗೆ ಅರ್ಥನೇ ಇಲ್ದಂತಾಗಿ ಬರೀ ಮೌನನೇ ಉಳಿದ್ಬಿಡ್ತು. ಲೇ ರಾಜಾ, ಲೇ ಅಳಿಮಯ್ಯ, ನೀನ್ ಹೀಗೆ ಸುಮ್ಮನೆ ಇದ್ರೆ ಸ್ಕೂಲಲ್ಲಿ ಯಾರು ಹೆಣ್ಮಕ್ಳು ನೀನು ಮಾತಾಡ್ಸೋದೇ ಇಲ್ಲ ಕಣೋ. ಏಯ್, ಮಗು ಹತ್ರ ಮಾತಾಡೋ ಮಾತೇನೋ ಅದು? ಏನಾಯ್ತು ಮಾವ? ಯಾಕೆ ಹಿಂಗ್ ಓಡೋಗ್ತಾ ಇದಾರೆ? ಏನಾಗಿರ್ಬೋದು? ನಿಲ್ಸು. ಏನಪ್ಪ, ಯಾಕೆ ಓಡ್ತಿದ್ದೀರಾ? ಅಣ್ಣ, ಒಂದ್ ಕಾಡನೆ ಬಂದು ಕಬ್ಬಿನ ಗದ್ದೆ ಎಲ್ಲ ನಾಶ ಮಾಡ್ತಾ ಇದೆ. ಅವರು ಆನೆ ಅಂತಂದು ಒಂದು ಮಾತಿಂದಾನೆ ಕಳೆದೋಗಿದ್ದ ನನ್ನ ಎಲ್ಲಾ ಸಂತೋಷನೂ ಮತ್ತೆ ನನಗೆ ಸಿಕ್ಕಾಗಾಯ್ತು. ಬಾಣ ಅಲ್ಲೇ ಬಾ. ಕಾಡನ್ನ ಹಿಂಗೆ ಒತ್ತುವರಿ ಮಾಡ್ತಾ ಬಂದ್ರೆ ಆನೆ ಊರಿಗೆ ನುಗ್ದೆ ಇನ್ನೇನ್ ಮಾಡ್ತವೆ? ಏಯ್, ನೀನೆಲ್ಗೋ ಹೋಗ್ತಿದ್ಯಾ? ಸ್ಕೂಲ್ಗೆ ಟೈಮ್ ಆಯ್ತು, ಗಾಡಿ ತೆಗಿ. ರಾಜ ಎಲ್ಲಿ? ರಾಜಾ ಇಲ್ಲ ಇದ್ನಲ್ಲ. ರಾಜಾ, ಅಳಿಮಯ್ಯ, ರಾಜಾ, ರಾಜಾ, ಏಯ್, ದಾರಿ ಬಿಡು. ಏಯ್ ರಾಜಾ, ರಾಜಾ, ಅವನು ನನ್ನ ಮುಟ್ಟಿದಾಗ ನಮ್ಮಮ್ಮನೇ ನನ್ನ ಮುಟ್ಟಿದಾಗಾಯ್ತು. ಯಾಡಕಣೋ, ನಾನು ಹೇಳೋದನ್ನ ಕೇಳೋ. ಏಯ್, ಇರೋ. ಭೀಮ,
ಅಮ್ಮ ನನ್ನ ಕೊಡಿಸ್ತೀನಿ ಅಂದ ಅದೇ ಭೀಮಾ. ದಯವಿಟ್ಟು ನನ್ ಜೊತೆ ನಮ್ ಮನೆಗೆ ಬಂದ್ಬಿಡು. ನಾನ್ ನಿನ್ ಚೆನ್ನಾಗಿ ನೋಡ್ಕೊಳ್ತೀನಿ. ಏನೋ ಬರ್ತೀಯ ತಾನೆ? ಒಂದು ನಿಷ್ಕಲ್ಮಶವಾದ ಅಫೆಕ್ಷನ್ ಅವನಿಗೆ ಮತ್ತೆ ಸಿಕ್ಬಿಟ್ರೆ ಅವನ್ ಮಾನಸಿಕ ಸಮಸ್ಯೆ ಸರಿ ಹೋಗುತ್ತೆ. ಆರ್ತಿ ತಗೊಳ್ರು. ಬಾ ಚಿನ್ನಸ್ವಾಮಿ, ಏನ್ ಬಾಳೆಗೊನೆ ತಂದ್ಬಿಟ್ಟಿದ್ಯಾ? ಅದೇನಂದ್ರೆ ಈ ಸಲ ಭೀಮನ ಹತ್ರ ಮುಟ್ಟಿಸ್ಕೊಂಡು ಹೋಗಿದ್ದಕ್ಕೆ ಒಳ್ಳೆ ಬೆಲೆ ಬಂದಿದೆ ಅಣ್ಣ. ಅದಕ್ಕೆ ಮೊದಲನೇ ಬೆಳೆ ಕಬ್ಬು ಬಾಳೆನ ಭೀಮನ್ ಕೊಟ್ಟೋಗೋಣ ಅಂತ ಬಂದೆ ಅಣ್ಣ. ಸರಿ ಕೊಡು. ಆಯ್ತಣ್ಣ. ಏನ್ರಪ್ಪ, ನಾನು ತಿರುಪೂರ್ ಅಸೋಸಿಯೇಷನ್ಗೆ ಹೋಗ್ಬಿಟ್ಟು ಬರ್ತೀನಿ. ಸರಿಯಪ್ಪ. ಎಲ್ಲ ನಿನ್ಗೆ ಅಪ್ಪ. ಪ್ರೊಜೆಕ್ಟರ್ದೇನಾಯ್ತು? ಕ್ಯೂಬ್ನವ್ರು ಬರ್ತಾರಾ? ಬಂದ್ ರಿಪೇರಿ ಮಾಡ್ತಾರಾ? ನಾಳೆನೆ ಹೊಸ ಪಿಕ್ಚರ್ ರಿಲೀಸ್ ಆಗ್ತಾ ಇದೆ. ನಾನ್ ಮೀಟಿಂಗ್ ಕ್ಯಾನ್ಸಲ್ ಮಾಡಿ ಇಲ್ಲೇ ಇದ್ಬಿಡ್ಲಾ ಹೇಳು? ನಿನ್ ಕೈಲಿ ಆಗುತ್ತೋ ಇಲ್ವೋ ಹೇಳು? ಅದನ್ನ ಬಿಡಪ್ಪ, ನಾನು ನೋಡ್ಕೊಂತೀನಿ, ನೀವು ಹೋಗ್ರಪ್ಪ. ಸರಿ, ಕ್ಯೂಬ್ ಆಫೀಸ್ ನಂಬರ್ ಗೊತ್ತಿದೆ ತಾನೆ? ಸರಿಯಪ್ಪ. ಅಚ್ಚುಕಟ್ಟಾಗಿ ಕೆಲಸ ಮುಗಿಸಿ ಫೋನ್ ಮಾಡು. ನಮಸ್ಕಾರ. ನಮಸ್ಕಾರ. ಇಲ್ಲಿ ರಾಜಾ ಅಂತ. ನಾನೇ. ಏನ್ ವಿಷಯ? ಅದೇನು ಅಂದ್ರೆ ನಾವು ಕೊಯಂಬತ್ತೂರ್ ಝೋನ್ ನ ಅರಣ್ಯ ಇಲಾಖೆಯಿಂದ ಬರ್ತಾ ಇದೀವಿ. ಆನೆಗಳ ಅಂಕಿಅಂಶ ನಡೀತಾ ಇದೆ. ನಿಮ್ಮ ಆನೆಯ ಡಾಕ್ಯುಮೆಂಟ್ಸ್ ನೋಡ್ಬೋದಾ? ನೋಡ್ಬೋದು ಸರ್. ಏನಕ್ಕೆ ಅಂತ ಹೇಳ್ತೀರಾ? ಆನೆಗಳ ಟ್ರೀಟ್ಮೆಂಟ್ಗೋಸ್ಕರ ವರ್ಷ ನಡೆಸೋ ಗೌರ್ಮೆಂಟ್ ಕ್ಯಾಂಪ್ಗೆ ನಿಮ್ಮ ಆನೆನ ಕರ್ಕೊಂಡ್ ಬರ್ಬೇಕು. ಸರ್ ಸರ್ ನಮ್ ಭೀಮನ್ನ ಹೇಗ್ ಚೆನ್ನಾಗಿ ನೋಡ್ಕೋಬೇಕು ಅಂತ ನಮಗೆ ಗೊತ್ತಿದೆ ಸರ್. ನಾವು ನೋಡ್ಕೋತೀವಿ. ಆಗಲ್ಲ ಸರ್, ಅದೇನೇ ಆದ್ರೂ ಅದೊಂದು ಮೃಗ ಸರ್. ಅದ್ ನಿಮ್ಗಾಗಿರ್ಬೋದು, ನಮ್ಗೆ ಮನೆಯಲ್ಲೊಬ್ಬ. ನಡ್ರಿ. ನಾವ್ ಹೇಳೋದನ್ನ ಹೇಳಿದೀವಿ. ನಾಳೆ ದಿನ ನಿಮ್ಮ ಆನೆಯಿಂದ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಾವೇ ನಿಮ್ಮ ಆನೆನ ಕಾನೂನು ಪ್ರಕಾರವಾಗಿ ಕ್ಯಾಂಪಿಗೆ ಎತ್ಕೊಂಡು ಹೋಗ್ಬೇಕಾಗತ್ತೆ. ಸರ್, ನೀವು ಗೌರ್ಮೆಂಟ್ ಆಫೀಸರ್ ಅಂತ ನೋಡ್ತಾ ಇದೀರಿ. ಇಲ್ಲಾಂದ್ರೆ ನೀವು ಆಡಿರೋ ಮಾತಿಗೆ ಮೇಲಿಂದ ಕೆಳಗಡೆ 2 ಭಾಗ ಮಾಡ್ಬಿಡ್ತಿದ್ದೆ. ಅಳಿಮಯ್ಯ, ವಿಭೂತಿ ತಗೋ. ಏನ್ ಡಾರ್ಲಿಂಗ್, ತಿಂದೇನಾ? ಏನಾ ತುಂಬಾ ಡಲ್ ಆಗಿದ್ಯಾ? ಊಟ ಕೊಟ್ರ ಇಲ್ವಾ? ಏಯ್, ಏನಾಯ್ತು? ಸರಿ ತಡಿ, ಸಿಂಗರಾಯರನ್ನ ನೋಡ್ಕೊಂಬರ್ತೀನಿ. ಹಲೋ, ಕೇಳಿಸ್ತಾ ಇದೀಯಾ? ಸರ್, ನೀವು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ ಸರ್. ನಮ್ಮ ಹುಡುಗ ಬಂದಾದ್ಮೇಲೆ ಎಲ್ಲ ವಿಷಯ ಗೊತ್ತಾಗುತ್ತೆ ಸರ್. ಅವನಿಗೋಸ್ಕರನೇ ಕಾಯ್ತಾ ಇದ್ದೀನಿ. ಹಲೋ ಅಪ್ಪ, ಬನ್ನಿ. ಕ್ಷಮಿಸ್ಬೇಕು ತೊಂದರೆ ಕೊಟ್ಟಿದ್ದಕ್ಕೆ. ಸಾಹೇಬ್ರಂತೂ ಫೋನಿಗೆ ಸಿಗೋದಿಲ್ಲ. ಫೋನಲ್ಲಿ ಚಾರ್ಜ್ ಇಲ್ಲಪ್ಪ. ಹೌದೌದೌದೌದು. ನಾಳೆನೇ ರಿಲೀಸು. ಸಿಕ್ಕಾಪಟ್ಟೆ ಮಾತಾಡೋದಿರುತ್ತೆ, ಸಾವಿರಾರು ಕಷ್ಟ ಇರುತ್ತೆ, ಸಾಲ್ವ್ ಮಾಡ್ಬೇಕಾಗುತ್ತೆ. ಚಾರ್ಜ್ ಮುಗಿದೋಗುತ್ತೆ. ಹೆಂಗೋ ನಾಳೆ ಮಧ್ಯಾಹ್ನದಷ್ಟಲ್ಲಿ ಕ್ಯೂಬ್ ರೆಡಿ ಆಗುತ್ತೆ. ಏನಳಿಮಯ್ಯ, ಮಧ್ಯಾಹ್ನ ಶೋ ಹಾಕ್ಬೋದಲ್ಲ? ಒಂದ್ ಶೋ ತಾನೇ ಮಾವ. ಬಿಟ್ಟ ಅಂದ್ರೆ ಒಂದ್ ಶೋನ? 34 ವರ್ಷದಿಂದ ನನ್ನ ಥಿಯೇಟರ್ ಓಡ್ತಾ ಇದೆ. ಒಂದ್ ದಿವ್ಸನಾದ್ರೂ ಒಂದ್ ಶೋಗಾದ್ರೂ ಥಿಯೇಟರ್ ಕ್ಲೋಸ್ ಮಾಡಿದೀನಾ? ಇದ್ರ ನಡುವೆ ನಾನು ಡಿಸ್ಟ್ರಿಕ್ಟ್ ಡಿಸ್ಟ್ರಿಬ್ಯೂಷನ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಬೇರೆ. ಮೊದಲನೇ ಶೋನ ಕ್ಯಾನ್ಸಲ್ ಆದ್ರೆ ನನ್ ಮರ್ಯಾದೆ ಹೋಗೋದು. ಇಲ್ಲ ಮಾವ, ಒಬ್ರಿಗಿಬ್ರಿದ್ದೀರಾ ಅಂತ ತಾನೇ ನಿಮಗೆ ಈ ಕೆಲ್ಸನ ಒಪ್ಪಿಸ್ಬಿಟ್ಟು ಹೋಗಿತ್ತು. ಅಪ್ಪ, ಇದ್ರಲ್ಲಿ ಮಾಮೂನ್ ತಪ್ಪ ಏನೂ ಇಲ್ಲಪ್ಪ. ನಾನೇ ಬೆಳಗ್ಗೆನೆ ನೋಡಿ ಸರಿ ಮಾಡ್ತೀನಿ ಅಂದ್ಬಿಟ್ಟು ಮರ್ತುಬಿಟ್ಟೆ. ಹೌದೌದೌದೌದು. ನಿನ್ ಮಾತಲ್ಲಿ ಒಂದು ನ್ಯಾಯ ಇದೆ ಅಲ್ವಾ? ನಿನಗೆ ಸಾವಿರಾರು ಕೆಲ್ಸ, ಅದರಲ್ಲೂ ಮುಖ್ಯವಾದ್ದು ಭೀಮಾ. ಭೀಮಾ ತಿನ್ನ, ಭೀಮಾ ಮಲ್ಗದ್ನ, ಭೀಮಾ ನಿಂತಿದ್ದಾನ, ಭೀಮಾ ಕೂತ್ಕೊಂಡಿದ್ದಾನ, ಭೀಮಾ ಆಟಾಡ್ತಾ ಇದ್ದಾನ. ಅಷ್ಟೆಲ್ಲ ಕೆಲ್ಸ ಇರ್ಬೇಕಾದ್ರೆ ಈ ಥಿಯೇಟರ್ ಕೆಲ್ಸನ ನಿನ್ಗೊಪ್ಸಿರೋದು ನನ್ ತಪ್ಪೇನೆ ಬಿಡು. ನಾನೇ ಕ್ಷಮೆ ಕೇಳ್ಬೇಕು. ನನ್ ಕ್ಷಮಿಸ್ಬಿಡಿ. ಪಾ, ನಿಮ್ಗೇನ್ ನನ್ನ ಮೇಲೇನಾದ್ರೂ ಕೋಪ ಇದ್ರೆ ನನ್ನನ್ನು ಬೈದ್ಬಿಡಿ. ಬೇಕಾದ್ರೆ ನಾಳೆ ಕೇಟ್ ಹೊಡೆದ್ಬಿಡಿ. ಯಾಕಪ್ಪ ಸುಮ್ನೆ ಭೀಮನ್ ಬೈತೀರಾ? ನಾಳೆ ಥಿಯೇಟರ್ಗೆ ಯಾವಾಗ್ಲೂ ಬರೋ ಕ್ರೌಡ್ಗಿಂತ ಜಾಸ್ತಿ ಬರ್ತಾರೆ. ಬರ್ತಾರೆ. ಶೋ ಕರೆಕ್ಟಾಗಿ ನಡೆಯುತ್ತೆ, ಅದಕ್ಕೆ ನಾನೇ ಗ್ಯಾರಂಟಿ. ನಡಿ ಮಾಮ. ಹಲೋ, ಕೇಳಿಸ್ತಾ ಇದೀಯಾ? ಅಯ್ಯ, ನೀವ್ ಬೈಯೋದು ಭೀಮಂಗ್ ಕೇಳಿಸ್ತು, ತಿಂತಾ ಇಲ್ಲ. ಹೌದು, ಭೀಮಾ ಚಿಕ್ಕ ಹುಡುಗ ನೋಡು. ನೀನ್ ನನ್ ಬಂಗಾರ ಕಣೋ ಭೀಮಾ. ಒಂದ್ ತುತ್ತಾದ್ರೂ ತಿನ್ನೋ. ನಾನಷ್ಟೊತ್ತಿಂದ ಕೇಳ್ಕೊಳ್ತಾ ಇದ್ದೀನಿ ತಾನೆ. ಇವಾಗೇನು
ನಿನ್ನ ನಾನು ಬೈದೆ, ಅದಕ್ಕೆ ತಾನೇ ಕೋಪ. ಯಾಕೆ ಬೈದೆ? ನಿನ್ನನ್ ಬೈದ್ರೆ ಅವ್ರಿಗೆಲ್ಲ ರೋಷ ಉಕ್ಕಿ ಬರುತ್ತೆ, ಜವಾಬ್ದಾರಿ ಎಲ್ಲ ಕೈಗೆ ತಗೊಂಡು ಕೆಲಸ ಮಾಡ್ತಾರೆ ಅಂತ ಬೈದೆ. ಅಷ್ಟು ಅರ್ಥ ಆಗಲ್ವಾ ನಿನಗೆ? ಅವ್ನ್ ನಾನ್ ಹೆತ್ತಿರೋ ಮಗನೇ ಇರ್ಬೋದು, ನೀನು ನನ್ ಮಗನೇ ಅಲ್ವೇನೋ. ನಿನ್ನ ನಾನ್ ಬಯೋಕ್ಕಾಗುತ್ತಾ ಕಂದ? ಚಿನ್ನ, ನನ್ ಮುದ್ದು ಚಿನ್ನ, ಒಂದ್ ತುತ್ತಾದ್ರೂ ತಿನ್ನಪ್ಪ. ಚಿನ್ನ, ಊಟ ಮಾಡಪ್ಪ. ನನಗೋಸ್ಕರ ಒಂದೇ ಒಂದು ತುತ್ತಾದ್ರೂ ತಿನ್ನೋ ಕಂದ. ಕಾಲ್ ನೋಯ್ತಾ ಇದೆ ಕಣ, ಒಂದನ್ನೇ 300 ಬಸ್ಕಿ ಅಂತ ಅಂದ್ಕೊಳಪ್ಪ. ಊಟ ಮಾಡೋ ಮಗನೇ. ಸರಿ, ನೀನು ಊಟ ಮಾಡಲ್ಲ ಅಂದ್ರೆ ನಾನು ಮಾಡಲ್ಲ ಬಿಡು, ನಾನು ಹಠ ಮಾಡ್ತೀನಿ. ಏನೋ ಮುತ್ತು ಮಗು ನೀನು. ಕ್ಯೂಬ್ ರೆಡಿ ಆಗಿಲ್ಲ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೋಡ್ದಮ್ಮ ಸರಿಯಾಗಿ ಕಾಮಿಡಿ ಮಾಡ್ತಿದ್ದಾರೆ. ಅಳಿಮಯ್ಯ, ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ನಾಳೆ ಥಿಯೇಟ್ರಲ್ಲಿ ಕಾಮಿಡಿ ಆಗೋಗ್ಬಿಟ್ರೆ ಅಂತ ಭಯ ಆಗ್ತಾ ಇದೆ ಕಣೋ. ನಿಮ್ಮ ಅಪ್ಪನ್ಗೆ ಇದು ಮುಖ್ಯವಾದ ಪಿಕ್ಚರು ಕಣೋ. ಅಳಿಮಯ್ಯ, ಏನಾದ್ರೂ ಐಡಿಯಾ ಮಾಡೋ. ಇದ್ರ ಮೇಲೆ ಆ ಸಿನಿಮಾ ಹೀರೋಯಿನ್ಗೆ ಅದೇನೋ ಆರ್ಮಿ ನೇವಿ ಇದೆ ಅಂತ ಹೇಳ್ತಾ ಇದಾರೆ. ಅದನ್ನೆಲ್ಲ ನೆನ್ಸ್ಕೊತಾ ಇದ್ರೆ ಮನ್ಸೆಲ್ಲ ಗಡ್ಗಡ ಅಂತ ಇದೆ. ಒಳ್ಳೆ ಐಡಿಯಾ ಬಂದಿದೆ. ಹೇಳೋ. ನಾಳೆ ಇಡೀ ಥಿಯೇಟ್ರ್ ತುಂಬುತ್ತೆ.